ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ನಮ್ಮ ವಿದ್ಯಾರ್ಥಿಗಳು ಈ ಒಂದು RRB ಗ್ರೂಪ್ ಡಿ ಪರೀಕ್ಷೆಯನ್ನು ಎಲ್ಲರೂ ಕೂಡ ಬರೆದಿದ್ರಿ. ಆ ಒಂದು ವಿದ್ಯಾರ್ಥಿಗಳು ಯಾರಿದ್ದೀರಾ ಎಲ್ಲರಿಗೂ ಕೂಡ ಇವತ್ತು ಒಂದು ಗುಡ್ ನ್ಯೂಸ್ ಬರುತ್ತೆ. ಕೆಲವು ವಿದ್ಯಾರ್ಥಿಗಳಿಗೆ ಬ್ಯಾಡ್ ನ್ಯೂಸ್ ಕೂಡ ಆಗಿರ್ಬೋದು. ಯಾಕಪ್ಪ ಅಂತಂದರೆ ಇವತ್ತು ರಿಸಲ್ಟ್ ಬರ್ತಾ ಇದೆ. ಯಾವ ವಿದ್ಯಾರ್ಥಿಗಳು ನಮ್ಮ ಒಂದು ತರಗತಿಗಳನ್ನು ನೋಡಿ ನಮ್ಮ ಒಂದು ತರಗತಿಗಳನ್ನು ಫಾಲೋ ಮಾಡಿ ಪರೀಕ್ಷೆಯನ್ನು ಬರೆದಿದ್ರಿ ಮತ್ತು ಇಲ್ಲಿ ಯಾವ್ಯಾವ ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮ್ಸನ್ನು ಕ್ಲಿಯರ್ ಮಾಡಿರ್ತೀರ ಎಲ್ಲರೂ ಕೂಡ ನಿಮ್ಮ ಒಂದು ಸ್ಕೋರ್ ಎಷ್ಟಾಗಿದೆ ಮತ್ತು ಇಲ್ಲಿ ನಿಮ್ಮದು ಕ್ಲಿಯರ್ ಆಗಿದೆಯಾ ಇಲ್ವಾ ಅಂತ ಎಲ್ಲರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಬೇಕು. ಇವತ್ತು 6 ಗಂಟೆಗೆ ಸಂಜೆ 6 ಗಂಟೆಗೆ ಅಂದರೆ ಜುಲೈ 1, 2026 ಸಂಜೆ 6 ಗಂಟೆಗೆ ನಿಮಗೆ ಈ ಒಂದು RRB ಗ್ರೂಪ್ ಡಿನ ಒಂದು ರಿಸಲ್ಟ್ ಬರುತ್ತೆ. ಅದಕ್ಕಾಗಿ ವಿದ್ಯಾರ್ಥಿಗಳು ಯಾರ್ಯಾರು ಕಾಯ್ತಾ ಇದ್ದೀರಾ ಈ ಒಂದು ರಿಸಲ್ಟ್ಗಾಗಿ ಅಂತಲೇ ಕಾಯ್ತಿದ್ದಾರೆ. ಇನ್ನೇನು 15 to 20 ಮಿನಿಟ್ಸ್ ಒಳಗೆ ಬಂದುಬಿಡುತ್ತೆ ರಿಸಲ್ಟು. ನೋಡಿಕೊಂಡು ಎಲ್ಲರೂ ಕೂಡ ಏನು ವಿಡಿಯೋನ ನೋಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ರೆ ಎಲ್ಲರೂ ಕೂಡ ನೀವು ನಿಮ್ಮ ಒಂದು ಏನು ರಿಸಲ್ಟ್ ಏನಾಯಿತು ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಮತ್ತು ಕಟ್ ಆಫ್ ರಿಲೇಟೆಡ್ ಆಗಿ ವಿಡಿಯೋ ಕೂಡ ನಾನು ಮುಂದೆ ಮಾಡ್ಕೊಳ್ತಾ ಹೋಗ್ತೇನೆ. ಮತ್ತು ಇಲ್ಲಿ ಮುಂದೆ ಬರ್ತಕ್ಕಂಥ SSC GD ಪರೀಕ್ಷೆ ಆಗಿರ್ಬೋದು ಮತ್ತು ಇಲ್ಲಿ RRB ಗ್ರೂಪ್ ಡಿ ಆಗಿರ್ಬೋದು ಮತ್ತು ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಾಗಿ ನೀವೇನಾದರೂ ಓದ್ತಾ ಇದ್ರಿ ಅಂತ ಅಂದರೆ ಎಲ್ಲರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ನಮ್ಮ ಚಾನಲಲ್ಲಿ ನಾವು ಏನಪ್ಪ ಮಾಡ್ತಿದ್ದೇವೆ ಅಂತ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ರಿಲೇಟೆಡ್ ಆಗಿ ನಿಮಗೆ ಮ್ಯಾಥ್ಸ್ ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, GK ಆಗಿರ್ಬೋದು, ಎಸ್ಪೆಷಲಿ GK ನಾವು ಕ್ಲಿಯರ್ ಆಗಿ ನಿಮಗೆ ಕೊಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಿದ್ದೇವೆ. SSC GD ಪರೀಕ್ಷೆಯಲ್ಲಿ ನಾವು ನಮ್ಮ ಒಂದು GKಯಿಂದ ತುಂಬ ಕ್ವಶನ್ಸ್ಗಳು ರಿಪೀಟ್ ಆಗಿ ತುಂಬ ವಿದ್ಯಾರ್ಥಿಗಳಿಗೆ ಅದು ಯೂಸ್ ಆಗಿದೆ. ವಿದ್ಯಾರ್ಥಿಗಳಿಗೆ ಒಂದ್ಸಲಿ ಕೇಳಿ ನಿಮಗೆ ಗೊತ್ತಾಗ್ತದೆ. ಮತ್ತು ಇಲ್ಲಿ ಇವತ್ತಿನ ಒಂದು ರಿಸಲ್ಟ್ ಬಗ್ಗೆ ಮಾತಾಡೋದಾದರೆ ರಿಸಲ್ಟ್ ಮತ್ತು ಕಟ್ ಆಫ್ ಬಗ್ಗೆ ಮಾತಾಡಿದ್ವಿ ಅಂತ ಅಂದರೆ ಇನ್ನೂ ಕೂಡ ಕಟ್ ಆಫ್ ಏನು ಕೂಡ ಇಲ್ಲಿ ಈಗ ಅಪ್ಡೇಟ್ ಆಗಲ್ಲ. ಈಗೇನು ರಿಸಲ್ಟ್ ಬಂದ ನಂತರ ಸ್ಕೋರ್ ಆದ ನಂತರ ವಿದ್ಯಾರ್ಥಿಗಳು ನಮಗೆ ಕಮೆಂಟ್ ಮಾಡಿದ ನಂತರ ನಾವು ಬೇಕಾದರೆ ನಿಮಗೆ ಕಟ್ ಆಫ್ ರಿಲೇಟೆಡ್ ಒಂದು ವಿಡಿಯೋನ ಮಾಡಿ ನಿಮಗೆ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಓಕೆನಾ? ಎಲ್ಲರೂ ಕೂಡ ನಿಮ್ಮ ಒಂದು ಸ್ಕೋರನ್ನು ಆಗಿರ್ಬೋದು ಅಥವಾ ನಿಮ್ಮ ಒಂದು ಕ್ಲಿಯರ್ ಆಗಿದೆಯಾ ಇಲ್ವಾ ಅಂತ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ. ಅದೇ ರೀತಿ ನಿಮಗೇನಾದರೂ SSC GD ಮುಂದಿನ ಒಂದು ವರ್ಷದಲ್ಲಿ ಬರೀಬೇಕು ಅಂತ ಅಂದರೆ RRB ಗ್ರೂಪ್ ಡಿ ಮುಂದಿನ ವರ್ಷ ಬರೀಬೇಕು ಅಂತ ಅಂದರೆ ನೀವು ಮೊದಲನೇದಾಗಿ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತಕ್ಕಂಥ ಒಂದು ನಮ್ಮ ಒಂದು ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ. ಅಲ್ಲಿ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ರಿಲೇಟೆಡ್ ಆಗಿ ಬರ್ತಕ್ಕಂಥ ಎಲ್ಲ ನೋಟಿಫಿಕೇಷನ್ಗಳು, ಹೊಸದಾಗಿ ಬರ್ತಕ್ಕಂಥ ಒಂದು ನೋಟಿಫಿಕೇಷನ್ ಅಧಿಸೂಚನೆಗಳು ಆಗಿರ್ಬೋದು ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ಅದಕ್ಕಾಗಿ ಅದನ್ನು ಜಾಯ್ನ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. SSC ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಅಂತ ಒಂದು ಟೆಲಿಗ್ರಾಮ್ ಇದೆ, ಅದನ್ನು ಜಾಯ್ನ್ ಆಗಿ. ಓಕೆನಾ? ಇವತ್ತಿನ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಸ್ವಲ್ಪನಾದರೂ ಯೂಸ್ ಆಗಿದ್ದರೆ ಎಲ್ಲರೂ ಕೂಡ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.